ನಮಸ್ಕಾರ ಎಲ್ಲರಿಗೂ. ಇವತ್ತು 5ನೇ ಸೆಪ್ಟೆಂಬರ್ 2025. ಇವತ್ತು ಓಣಂ. ಸೊ ಇವತ್ತು ಆಫೀಸಿಗೆ ರಜಾ ಇದೆ. ಅದಕ್ಕೆ ಇವತ್ತು ನಾನು ಗದುಗಿನ ವೀರನಾರಾಯಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗದಗಿಗೆ ಹೋಗ್ತಾ ಇದ್ದೀನಿ. ಸೊ ಈಗ ಪುರೋಹಿತ್ ಹೋಟೆಲ್ ಚಿತ್ರದುರ್ಗದಲ್ಲಿದ್ದೀನಿ. ಸೊ ಇವಾಗ ಇಲ್ಲಿಂದ ಟುವರ್ಡ್ಸ್ ದ ಹಂಪಿ ರೂಟ್ ಐ ವಿಲ್ ಟೇಕ್ ದ ಹೈವೇ. ಟಿ ಬಿ ಡ್ಯಾಮ್ನ ನೋಡಿಕೊಂಡು ಇವತ್ತು ರಾತ್ರಿ ಗದಗಲ್ಲಿ ಹಾಲ್ಟು. ನಾಳೆ ಬೆಳಿಗ್ಗೆ ವೀರನಾರಾಯಣ ದರ್ಶನ ಮಾಡಿಕೊಂಡು ಆಮೇಲೆ ಐ ವಿಲ್ ಡಿಸೈಡ್ ವಾಟ್ ಟು ಡೂ. ಇನ್ನೂ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡಿಲ್ಲ. ಇವಾಗೊಂದು ಒಳ್ಳೆ ಊಟ ಆಯಿತು. ಚಪಾತಿ ಟೊಮೆಟೊ ಕರಿ ಇಸ್ ಗುಡ್. ವೆದರ್ ಈಸ್ ಓಕೆ. ಈಗ ಸ್ವಲ್ಪ ಬಿಸಿಲಿದೆ, ಬಟ್ ಐ ಆಮ್ ಶ್ಯೂರ್ ದ್ಯಾಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸರಿ ಆಗುತ್ತೆ. ಟೈಮ್ ಇಸ್ ಅರೌಂಡ್ 3:20. ಐ ಲೆಫ್ಟ್ ಅರೌಂಡ್ 11 o'clock. ಸೊ great, so far so good. Let's meet at TB Dam. Beautiful windmills all around. ಚಿತ್ರದುರ್ಗ ಬಂದಾಗ ಇದೊಂದು ಬ್ಯೂಟಿಫುಲ್ ಆಗಿರುತ್ತಲ್ಲ ಈ ಹೈವೇಲಿ. ಈ ವಿಂಡ್ಮಿಲ್ಸ್ ನೋಡೋದೇ ಸ್ಪೆಷಲಿ. ಆಮೇಲೆ ಈ ಕಡೆ ರೈಟ್ ಕಡೆ ತಿರುಗಿದಾಗ ಏನಾದರೂ ಸೂರ್ಯಕಾಂತಿ ಇದ್ರೆ ಇನ್ನೂ ಸೂಪರ್ ಆಗಿ ಕಾಣುತ್ತೆ. ಈ ವಿಂಡ್ಮಿಲ್ಸ್ ಇನ್ ದ ಬ್ಯಾಕ್ ಗ್ರೌಂಡ್ ಆಫ್ ಸನ್ಫ್ಲವರ್. ತುಂಗಾಭದ್ರಾ ನದಿಯ ಕಿನ್ನೀರು ಟಿ ಬಿ ಡ್ಯಾಮ್ ಬ್ಯಾಕ್ ವಾಟರ್ಸ್ ಅಲ್ಲಿ ಇದ್ದೀನಿ. ಗಾರ್ಜಿಯಸ್ ವ್ಯೂ, ಫ್ಯಾಂಟಾಸ್ಟಿಕ್ ಆಗಿದೆ. ಮೋಸ್ಟ್ ಪ್ರಾಬಲಿ ಸನ್ಸೆಟ್ ನೋಡಿಕೊಂಡು ಇದರಿಂದ ಹಂಗೆ ಸ್ಟ್ರೈಟ್ ಆಗಿ ಗದಗ ಕಡೆ ಹೊರಡ್ತೀನಿ. ಮೋಸ್ಟ್ಲಿ ಇಲ್ಲಿಂದ ಒಂದು 100 ಕಿಲೋಮೀಟರ್ಸ್ ಇರ್ಬೋದು. ಸೊ ಇಲ್ಲಿಂದ ಒಂದು 2 hours ಅಂತ ಅಂದ್ಕೊಂಡ್ರು 6 o'clock ಹೊರಟ್ರೆ ಅರೌಂಡ್ 8 o'clock ಇವತ್ತು ರೀಚ್ ಆಗಿಬಿಟ್ಟು ರೆಸ್ಟ್ ಆ್ಯಂಡ್ ದೆನ್ ನಾಳೆ ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಏನು ಬ್ಯೂಟಿಫುಲ್ ಆಗಿದೆ. ಸೂಪರ್ ಮಳೆ ಬಂದಿದೆ ಈ ಸರಿ. ಸೊ ಫುಲ್ ನೀರಿದೆ. ಸಖತ್ತಾಗಿ ಲೋಕಲೈಟ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೀರಿಗೆ ಇಳ್ಬಿಟ್ಟು. ಆಹಾ, ಏನು ಚೆನ್ನಾಗಿದೆ ನೋಡಿ. ಇಲ್ಲಿ ಮಕ್ಕಳೆಲ್ಲ ನೀರಿಗೆ ಆಟ ಆಡ್ತಾ ಇದ್ದಾರೆ. ನಾಟ್ ಶೋರ್ ಕಾಣಿಸ್ತಾ ಇದೆ. ಬೈಕ್ ಬಂತು ಸಖತ್. ಈಗ ಫೇಮಸ್ ಹೊಸಪೇಟೆ ಅಂಡರ್ ಬ್ರಿಡ್ಜ್ನ ಆರ್ ದ ಕೇವ್ ಬ್ರಿಡ್ಜ್ನ ಎಂಟರ್ ಆಗ್ತಾ ಇದೀನಿ. ಬ್ಯೂಟಿಫುಲ್. ಲೈಟಾಗಿ ಬೆಂಗಳೂರಿಂದ 300 ಕಿಲೋಮೀಟರ್ ಅಲ್ಲಿ ಅಟಲ್ ಟನಲ್ ಫೀಲಿಂಗ್. ಅಲ್ಲಿ ಕಾಣಿಸ್ತಾ ಇರೋದು ತುಂಗಾಭದ್ರಾ ಡ್ಯಾಮು. ರಾ ಫೋರ್ಸ್ ಆಫ್ ನೇಚರ್. ನಿನ್ನೆ ಹೇಳ್ದಂಗೆ ಇವತ್ತು
ಗದಗಿನ ವೀರನಾರಾಯಣ ದೇವಸ್ಥಾನದಲ್ಲಿದ್ದೀನಿ. ಇದು ಎಲ್ಲರಿಗೂ ಗೊತ್ತು, ಅತ್ಯಂತ ಪ್ರಸಿದ್ಧ. ಯಾಕಂದರೆ ಕುಮಾರವ್ಯಾಸ ಯಾರು ಭಾರತ ಕಥಾ ಮಂಜರಿಯನ್ನು ರಚಿಸಿದ್ನೋ, ಅಂದರೆ ಕನ್ನಡದ ಮಹಾಭಾರತವನ್ನು ಕೊಟ್ಟನೋ, ಅವನ ಆರಾಧ್ಯ ದೇವನಾದ ಶ್ರೀ ವೀರನಾರಾಯಣ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ನಿಮಗೆ ಸ್ವಲ್ಪ ನೆನಪಿರ್ಬೋದು, ಒಂದು 2-3 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಪಂಚನಾರಾಯಣ ದೇವಸ್ಥಾನ ಇದೆ. ಅದರಲ್ಲಿ 4 ನಾರಾಯಣ ದೇವಸ್ಥಾನಗಳನ್ನು ಒಂದೇ ದಿವಸ ನಾನು ಕವರ್ ಮಾಡಿದ್ದೆ. ಅದು ನಂಬಿನಾರಾಯಣ, ಚಲುವನಾರಾಯಣ ಹಾಗೂ 2 ನಾರಾಯಣಗಳನ್ನು ಕವರ್ ಮಾಡಿದ್ದೆ. ನಮಸ್ತೆ. ಇವತ್ತು ಗದಗದಲ್ಲಿರೋ ವೀರನಾರಾಯಣಕ್ಕೆ ಬಂದಿದ್ದೀನಿ. ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ವಿಡಿಯೋ ಅಲೌಡ್ ಇಲ್ಲ. ಆದರೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಜಾಗನ ತೋರಿಸ್ತೀನಿ. ಅದೇ ಈ ಕಂಬ. ಇದೇ ಕವಿ ಕುಮಾರವ್ಯಾಸ ಸ್ತಂಭ. ಮಹಾಕವಿ ಕುಮಾರವ್ಯಾಸ ಇಲ್ಲೇ ಕೂತ್ಕೊಂಡು ಆ ಪರಮಾತ್ಮನಿಗೆ ಅರ್ಪಿಸ್ಲಿಕ್ಕೆ ಭಾರತ ಕಥಾ ಮಂಜರಿನ ಇಲ್ಲಿ ಬರೆದ ಕುಮಾರವ್ಯಾಸ ಭಾರತ ಅಂತಲೇ ಅದು ಪ್ರಸಿದ್ಧ. ಇಲ್ಲೆಲ್ಲ ಮಾಡಿರೋದು ಇಲ್ಲಿ ಹಾಕಿದ್ದಾರೆ ನೋಡಿ ಒಳಗಡೆ, ಓಂ ನಮೋ ನಾರಾಯಣ ಅಂತ. ಒಳಗಡೆ ಪರಮಾತ್ಮ ಇದ್ದಾನೆ. ಒಂದು ಅತ್ಯಂತ ಸುಂದರವಾದ ಒಂದು ಅರಳಿ ಮರ ಇಲ್ಲಿದೆ, ಆಲದ ಮರ. ಅದಲ್ಲದೆ ಇಲ್ಲಿ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ವೃಂದಾವನ ಕೂಡ ಇದೆ. ಅದರ ಎದುರುಗಡೆನೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಕೂಡ ಇದ್ದಾರೆ. ಇದು ರಾಯರ ವೃಂದಾವನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿತ್ವಾಂತರವಯೇ ವೈಷ್ಣವೇ ನಿರವೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಸತ್ಯಂತ ದಯಾಲವೇ. ಹಾಕಿದೆ ನೋಡಿ, ಶ್ರೀ ರಾಘವೇಂದ್ರಾಯ ನಮಃ. ಇದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅದಲ್ಲದೆ ಇಲ್ಲಿ ರುದ್ರದೇವರು ಕೂಡ ಇದ್ದಾರೆ. ರುದ್ರದೇವರಲ್ಲಿ ಸರ್ಪೇಶ್ವರರಾಗಿದ್ದಾರೆ. ಮೃತ್ಯುಂಜಯ ರುದ್ರಾಯ ನೀಲಕಂಠ ಶಂಭವೇ ಅಮೃತೇಶಾಯ ಶರಭಾಯ ಮಹಾದೇವಾಯ ತೇ ನಮಃ. ಗೋಶಾಲೆ ಕೂಡ ಇದೆ. ಶ್ರೀ ವೀರನಾರಾಯಣ ಗೋಶಾಲೆ. ಸರ್ವೇ ವೈಷ್ಣವೀರ್ಮಾತಾ ಸರ್ವಲೋಕೆ ದಾಸಮುಷ್ಟಿರ್ಮಯಾ ದತ್ತ ಸರ್ವೇ ಪ್ರತಿಗೃಹ್ಣತಾ. ಹಾಗೆ ವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲಿ ಆಂಜನೇಯ ಸ್ವಾಮಿ ಇರಲೇಬೇಕು. ಚಿಕ್ಕ ಗುಡಿ ಆಂಜನೇಯ ಸ್ವಾಮಿಗೂ ಕೂಡ ಇದೆ. ಈಗ ನಾನು ಗದಗಲ್ಲಿರೋ ತ್ರಿಕೂಟೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಶ್ರೀ ತ್ರಿಕೂಟೇಶ್ವರ, ಶ್ರೀ ಸೂರ್ಯನಾರಾಯಣ, ಶ್ರೀ ಸರಸ್ವತಿ, ಶ್ರೀ ಸಾವಿತ್ರಿ, ಶ್ರೀ ಗಾಯತ್ರಿ, ಶ್ರೀ ಅಷ್ಟಭುಜ ಮಹಾಗಣಪತಿ ದೇವಸ್ಥಾನಗಳ ಸಮುಚ್ಚಯ ಗದಗ. ಬ್ಯೂಟಿಫುಲ್ ಆಗಿದೆ.
ನಾವು ಗಾಯತ್ರಿ ಮಂತ್ರ ಜಪ ಆದಮೇಲೆ ಅರ್ಘ್ಯ ಕೊಡುವಂಥ 3 ಪ್ರಧಾನ ದೇವಿಯರು ಶ್ರೀ ಸಾವಿತ್ರಿ, ಶ್ರೀ ಸರಸ್ವತಿ, ಶ್ರೀ ಗಾಯತ್ರಿ ದೇವಸ್ಥಾನ. ಎಕ್ಸ್ಟ್ರಾರ್ಡಿನರಿಲಿ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಇದೆ. ಓ ವಾವ್, ಫ್ಯಾಂಟಾಸ್ಟಿಕ್ ಆಗಿದೆ. ಎಲ್ಲ ಆನೆಗಳ ಸೊಂಡೆಲ್ಲ ಹೊಡೆದು ಹೋಗಿದೆಯೋ ಹೊಡೆದು ಹಾಕಿದಾರೋ ಗೊತ್ತಿಲ್ಲ. ನೋಡಿದ್ರೆ ಹೊಡೆದು ಹಾಕಿರೋ ಥರನೇ ಇದೆ. ರಿಯಲಿ ಗುಡ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲಿ ನೋಡಿ, ಚೈನ್ ಥರ ಮಾಡಿ ಗಂಟೆ ಇದು ಮಾಡಿದ್ದಾರೆ. ಓ ವಾವ್, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮಾರ್ವಲಸ್ ಆಗಿದೆ, ಮಾರ್ವಲಸ್. ಇದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಪ್ರಕಾರ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪೀಸ್ಫುಲ್ ಆಗಿದೆ. ಓ ಓ, ಇದು ಅಮ್ಮ ಸರಸ್ವತಿ ಗುಡಿ. ಇದು ಕೈ ಹೊಡೆದಾಕಿದ್ದಾರೆ. ಖಂಡಿತವಾಗ್ಲೂ ಇದ್ರ ಮೇಲೆ ದಾಳಿ ನಡೆದಿದೆ. ಇದು ಹೊಡೆದಾಕಿರೋದೆ. ತ್ರಿಕುಟೇಶ್ವರ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ತ್ರಿಕುಟೇಶ್ವರ ಸ್ವಾಮಿನೇ ನಮಃ. ಏನು ಚೆನ್ನಾಗಿದೆ ನೋಡಿ. ವಾವ್, ನಾನು ಇವಾಗ ಲಕ್ಕುಂದಿಲಿದ್ದೀನಿ. ಲಕ್ಕುಂದಿ ಈಸ್ ಎಕ್ಸ್ಟ್ರೀಮ್ಲಿ ಫೇಮಸ್ ಫಾರ್ ಇಟ್ಸ್ ಟೆಂಪಲ್ಸ್. ಹೇಳಲಾಗುತ್ತೆ ಇಲ್ಲಿ 101 ದೇವಸ್ಥಾನ ಇತ್ತು ಒಂದು ಕಾಲದಲ್ಲಿ, ಅಂದರೆ 10ನೇ ಶತಮಾನದಲ್ಲಿ ಅಂತ. ಆದರೆ ಈಗ 11 ಇದೆ ಫೇಮಸ್ ಆರ್ಕಿಯಾಲಜಿಕಲ್ ಸೈಟ್ಸು. ಇದು ಒಂದು ಜೈನ ಬಸದಿ. ಲಕ್ಕುಂದಿಯ ಕೆಲವು ದೇವಾಲಯಗಳಿಗೆ ಬಂದಿದ್ದೀವಿ. ಎಲ್ಲ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದಿದೆ ಇಲ್ಲಿ. ಇದೊಂದು ನೋಡಿ, ಬ್ಯೂಟಿಫುಲ್ ಆಗಿದೆ ದೇವಾಲಯ. ಪೂಜೆ ಇಲ್ಲ ಅನಿಸುತ್ತೆ ಇಲ್ಲಿ, ದೇವರು ಯಾರೂ ಇಲ್ಲ ಇಲ್ಲಿ.
ಹೇಳಕ್ಕೆ ನನ್ನೇಶ್ವರ ದೇವಸ್ಥಾನ ಇದು. ಇದು ಒಂದೇ ಕಾಂಪ್ಲೆಕ್ಸಲ್ಲಿ ಎರಡಿದೆ, ಒಂದು ನನ್ನೇಶ್ವರ, ಇನ್ನೊಂದು ಕಾಶಿ ವಿಶ್ವೇಶ್ವರ. ಯಾವುದು ಅಂತಲೂ ಡೀಟೇಲ್ಸ್ ಇಲ್ಲ ಇಲ್ಲಿ. ಏನು ಇಂಟ್ರಿಕೇಟ್ ಆಗಿದೆ ಅಂದರೆ ಬ್ರಿಲಿಯಂಟ್ ಆಗಿದೆ. ಇದು ನೋಡಿ, ರಿಯಲಿ ಫ್ಯಾಸಿನೇಟೆಡ್ ಮೀ. ನಾಟ್ ಕಟ್ಟಿದ್ದಾರೆ, ಕಲ್ಲಲ್ಲಿ ತೋರಿಸಿದ್ದಾರೆ ಗಂಟು ಕಟ್ಟಿರೋದನ್ನ. ಸಿ ದಟ್ಸ್ ನಾಟ್, ಇಟ್ಸ್ ಬ್ರಿಲಿಯಂಟ್, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. ನನಗೆ ಆಶ್ಚರ್ಯ ಆಗೋದು, ಜನ ನೋಡ್ತಾರೆ ನೋಡಲ್ಲ, ಅವ್ರು ಎಷ್ಟು ವರ್ಷ ಇರ್ತಾರೆ, ಅದು ಯಾವುದನ್ನು ಲೆಕ್ಕಿಸದೆ ಇಷ್ಟೊಂದು ಪ್ರೆಸಿಷನಿಂದ ಮಾಡಿದಾರಲ್ಲ. ಹ್ಯಾಟ್ಸ್ ಆಫ್, ಅನ್ಬಿಲೀವಬಲ್. ನೋಡಿ ಒಂದೊಂದು, ಗಾಡ್, ಮುಖದಲ್ಲಿ ಎಕ್ಸ್ಪ್ರೆಷನ್ನು ಕಾಣ್ತಾ ಇದೆ. ನಾನೀಗ ಹಂಪಿಲಿರೋ ಯಂತ್ರೋದ್ಧಾರಕ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಷ್ಟೋ ವರ್ಷಗಳಿಂದ ನಾನು ಇಲ್ಲಿಗೆ ಹೋಗಬೇಕು ಅಂತ ಅನ್ಕೊತಾ ಇದ್ದೆ. 2-3 ಸರಿ ಹಂಪಿಗೆ ಬಂದಿದ್ದೀನಿ, ಆದರೂ ಇಲ್ಲಿಗೆ ಬರೋಕ್ಕಾಗಿಲ್ಲ. ವಾ, ಎಂಥ ಬ್ಯೂಟಿಫುಲ್ ಆಗಿದೆ. ಇದು ವ್ಯಾಸರಾಜರು ಸ್ಥಾಪನೆ ಮಾಡಿರೋ ಯಂತ್ರೋದ್ಧಾರಕ ಸ್ವಾಮಿ ಹನುಮಂತ. ಇಲ್ಲಿ ಅವರು ತಪಸ್ ಮಾಡ್ತಾ ಇರಬೇಕಾದ್ರೆ ಒಂದು ಹನುಮಂತ ಬಂದು ಅವರಿಗೆ ತೊಂದರೆ ಕೊಡ್ತಾ ಇತ್ತಂತೆ. ಸೊ ಅದಕ್ಕೆ ಒಂದು ಯಂತ್ರವನ್ನು ಕಟ್ಟಿ ಅದ್ರ ಒಳಗಡೆ ಹನುಮಂತನನ್ನು ಕೂಡಿಸಿದ್ದಾರೆ. ಅತ್ಯಂತ ಶ್ರೇಷ್ಠವಾದ ಸ್ಥಳ. ಆ ಪರಮಾತ್ಮ ನಮ್ಮನ್ನು ಕಾಪಾಡಲಿ. ಇದು ಕೋದಂಡರಾಮ ಸ್ವಾಮಿ ದೇವಸ್ಥಾನ, ಅಲ್ಲಿರೋದೇ ಯಂತ್ರೋದ್ಧಾರಕ ಹನುಮಂತ ಸ್ವಾಮಿ. ಈಗ ಬೆಂಗಳೂರಿಗೆ ವಾಪಸ್ ಹೊರಟಿದ್ದೀನಿ. ಎಲ್ಲಿದ್ದೀನಿ ಗೊತ್ತಿಲ್ಲ, ಬಟ್ ಸನ್ಸೆಟ್ ಮಾತ್ರ ಬೊಂಬಾಟಾಗಿದೆ. ಜಸ್ಟ್ ಒಂದು ಟೀ ಕುಡಿದೆ, ಜಸ್ಟ್ ಸ್ಟಾಪ್, ಸನ್ಸೆಟ್ ಬ್ಯೂಟಿಫುಲ್, ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್.